ಇಸ್ಲಾಮಾಬಾದ್ನ ಐಷಾರಾಮಿ ಹೋಟೆಲ್ನಲ್ಲಿ 21 ಗಂಟೆಗಳ ಕಾಲ ನಡೆದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಹೈ ವೋಲ್ಟೇಜ್ ಸಂಧಾನವು ಅಂತಿಮ ಹಂತಕ್ಕೆ ತಲುಪಿತು. ಜಗತ್ತೇ ಉಸಿರು ಬಿಗಿ ಹಿಡಿದು ಶಾಂತಿಯ ನಿರೀಕ್ಷೆಯಲ್ಲಿದ್ದಾಗ ಬಂದ ಆ ಒಂದು ಫೋನ್ ಕಾಲ್ ಇಡೀ ಚಿತ್ರಣವನ್ನೇ ಬದಲಿಸಿತು. ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೀತಾ ಇದ್ದಂತಹ ಅಮೆರಿಕ ಇರಾನ್ ನಡುವಿನ ಐತಿಹಾಸಿಕ ಶಾಂತಿ ಮಾತುಕತೆಗಳು ಹಳಿ ತಪ್ಪೋಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ದೂರವಾಣಿ ಕರೆಯೇ ಕಾರಣ ಅಂತ ಈಗ ಇರಾನ್ ಗಂಭೀರ ಆರೋಪವನ್ನ ಮಾಡಿದೆ. ನೇತನ್ಯಾಹು ಅವರು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರಿಗೆ ಕರೆ ಮಾಡಿದ್ದು ಅಲ್ಲಿಂದಾನೇ ಎಲ್ಲವೂ ಉಲ್ಟಾ ಆಯಿತು ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅವರು ದೂರಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಇರಾನ್ ವಿದೇಶಾಂಗ ಸಚಿವರ ಪ್ರಕಾರ ಮಾತುಕತೆಯ ನಡುವೆಯೇ ನೇತನ್ಯಾಹು ಅವರು ವ್ಯಾನ್ಸ್ ಅವರ ಗಮನವನ್ನ ಇಸ್ರೇಲ್ನ ಹಿತಾಸಕ್ತಿಗಳತ್ತ ತಿರುಗಿಸಿದ್ರು. ಯುದ್ಧದ ಮೂಲಕನೇ ಇಸ್ರೇಲ್ ಮತ್ತು ಅಮೆರಿಕ ಏನನ್ನು ಸಾಧಿಸೋಕೆ ಸಾಧ್ಯವಾಗ್ಲಿಲ್ವೋ ಅದನ್ನ ಸಂಧಾನದ ಮೇಲಿನ ಮೇಜಿನ ಮೇಲೆ ಇರಾನ್ ನಿಂದ ಕಸಿದುಕೊಳ್ಳೋಕೆ ಅಮೆರಿಕ ಪ್ರಯತ್ನಿಸಿತು ಅಂತ ಅರಗ್ಚಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕರೆಯ ನಂತರ ಅಮೆರಿಕದ ನಿಲುವು ಅತ್ಯಂತ ಕಠಿಣವಾಯಿತು ಅಂತ ಅವರು ಆರೋಪಿಸಿದ್ದಾರೆ. ಇರಾನ್ನ ಯುರೇನಿಯಂ ಪುಷ್ಟೀಕರಣ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕಿತ್ತು ಹಾಕುವುದು, ಇರಾನ್ ಬಳಿ ಇರುವಂತಹ ಯುರೇನಿಯಂ ದಾಸ್ತಾನನ್ನ ಬೇರೆಡೆಗೆ ವರ್ಗಾಯಿಸುವುದು, ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ಜಲಸಂಧಿಯ ಮೂಲಕ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡುವುದು. ವಾನ್ಸ್ ಅವರು ಇವುಗಳನ್ನ ವಾಷಿಂಗ್ಟನ್ನ ಅಂತಿಮ ಮತ್ತು ಅತ್ಯುತ್ತಮ ಆಫರ್ ಅಂತ ಹೇಳಿದಾಗ ಇರಾನ್ ಅದನ್ನ ತನ್ನ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕರೆದು ತಿರಸ್ಕರಿಸಿತು. ಏಪ್ರಿಲ್ 9ರಂದು ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ $119 ಇದ್ದಂತಹ ತೈಲದ ಬೆಲೆ $95ಗೆ ಇಳಿದಿತ್ತು. ಇದೀಗ ಮಾತುಕತೆ ಮುರಿದು ಬಿದ್ದಿರೋದ್ರಿಂದ ತೈಲ ಬೆಲೆ ಮತ್ತೆ $100 ಗಡಿ ದಾಟುವಂತಹ ನಿರೀಕ್ಷೆ ಇದೆ. ಈ ಬಿಕ್ಕಟ್ಟು ಅಮೆರಿಕದ ಮೈತ್ರಿಕೂಟದೊಳಗೆ ಭಿನ್ನಾಭಿಪ್ರಾಯಗಳನ್ನ ಬಯಲು ಮಾಡಿದೆ. ಸ್ಪೇನ್ ಮತ್ತು ಇಟಲಿಯಂತಹ ದೇಶಗಳು ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗೆ ಈಗ ತಮ್ಮ ವಾಯು ಪ್ರದೇಶ ನೀಡೋಕೆ ನಿರಾಕರಿಸಿವೆ. 2 ವಾರಗಳ ಕಾಲ ಘೋಷಿಸಲಾಗಿದ್ದಂತಹ ಕದನ ವಿರಾಮ ಮುಕ್ತಾಯಗೊಳ್ಳೋಕೆ ಇನ್ನೂ ಕೇವಲ 9 ದಿನಗಳು ಮಾತ್ರ ಉಳಿದಿವೆ. ಈ ಸಮಯದಲ್ಲಿ ಹೊಸ ಒಪ್ಪಂದವಾಗುತ್ತಿದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಗರ್ಜನೆ ಆರಂಭವಾಗಬಹುದು. ಒಂದೇ ಒಂದು ಫೋನ್ ಕರೆಯಿಂದ ಇಡೀ ವಿಶ್ವದ ಶಾಂತಿ ಪ್ರಕ್ರಿಯೆ ಹಳಿ ತಪ್ಪಿದೆಯೇ? ನೇತನ್ಯಾಹು ಅವರ ಹಸ್ತಕ್ಷೇಪವು ಇರಾನ್ ಅಮೆರಿಕ ಯುದ್ಧಕ್ಕೆ ಮುನ್ನಡಿಯನ್ನ ಬರ್ದಿದೆಯೇ ಎಂಬ ಪ್ರಶ್ನೆಗಳಿಗೆ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗಲಿದೆ.